ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದಿತ್ಯ ಅಂಜು ಮಲಗಿದ್ದಾರೆ. ನಾನು ಈ ಸಮಯದಲ್ಲಿ ಅವರನ್ನು ಎಬ್ಸಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಈಗ ಏನು ಮಾಡಲಿ? ಹೌದು, ನಾನು ಅವ್ರ ಹತ್ರ ಹೋಗಲ್ಲಿ ಕೂತ್ಕೊಳ್ಳೋದೇ ಒಳ್ಳೆಯದು. ನನ್ನ ಮನಸ್ಸಿಗೂ ಸಮಾಧಾನ ಇರುತ್ತೆ. ಪಾಪ ಅವ್ರು ಖಂಡಿತ ನಿದ್ದೆ ಮಾಡಿರಲ್ಲ. ನನಗೂ ಇಲ್ಲಿ ನಿದ್ದೆ ಬರ್ತಿಲ್ಲ. ಕಡೆ ಪಕ್ಷ ನಾನಲ್ಲಿ ಹೊರಗಡೆನಾದರೂ ಕಾಯ್ತಿರ್ತೀನಿ ಅನ್ನೋ ಧೈರ್ಯ ನನಗಿರುತ್ತೆ. ಸರಿಯಾಗಿದೆ, ನಾನು ಹೋಗ್ತೀನಿ. ನಾನು ಅಲ್ಲಿಗೆ ಹೋಗ್ತೀನಿ. ಸೂಪರ್ವೈಸರ್ ಯಾಕಿಂತ ಅನ್ಯಾಯ ಮಾಡಿಬಿಟ್ರು ನನಗೆ. ವಾಚ್ಮ್ಯಾನ್ ಕೆಲಸ ಮಾಡಿಕೊಂಡು ಮೈ ತುಂಬ ಸಾಲ ಮಾಡ್ಕೊಂಡಿದ್ದಾಗ ದೇವ್ರು ಹಾಗೆ ಬಂದು ನನಗೆ ಸೂಪರ್ವೈಸರ್ ಕೆಲಸ ಕೊಟ್ಟರು. ಆದರೆ ಈಗ ಹೇಗೋ ಜೀವನ ಸರಿಯಾಗಿ ನಡೀತಾ ಇದೆ ಅನ್ನೋ ಕಾಲದಲ್ಲಿ ಅದು ಗಂಧ ತುಂಬಿದ ಗಾಡಿನ ನನ್ನ ಮನೆ ಮುಂದೆ ತಂದು ನಿಲ್ಲಿಸ್ಬಿಟ್ಟು ನಾನು ಕಂಬಿ ಎಣಿಸೋ ಹಾಗೆ ಮಾಡಿಬಿಟ್ರಲ್ಲ. ಯಾಕಿಂತ ಅನ್ಯಾಯ ಮಾಡಿದ್ರು? ನಾನೇನು ಮೋಸ ಮಾಡಿದ್ದೆ ಅವ್ರಿಗೆ? ದೇವ್ರೆ, ಕೆಟ್ಟವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋ ಹಾಗೆ ಒಳ್ಳೆಯವ್ರಿಗೂ ಕೆಟ್ಟದಾಗಬಾರ್ದು. ಅವರನ್ನು ಕಣ್ಣೀರಿನಲ್ಲಿ ಕೈ ತೊಳಸ್ಬಾರ್ದು. ಪಾಪ ನಮ್ಮ ಅಮೂಲ್ಯನ ತಂದೆ ತುಂಬ ಒಳ್ಳೆಯವರು, ತುಂಬ ಸೌಮ್ಯ ಸ್ವಭಾವದವರು, ಯಾರಿಗೂ ಕೆಟ್ಟದನ್ನು ಬಯಸಿದವರಲ್ಲ. ಅಂಥವ್ರ ಮೇಲೆ ಸುಳ್ಳು ಆರೋಪ ಹಾಕಿ ಜೈಲಿಗೆ ಹೋಗೋ ಹಾಗೆ ಮಾಡಿದ್ದಾರೆ. ಅವರನ್ನು ಹೇಗಾದರೂ ಮಾಡಿ ನೀನೇ ಕಾಪಾಡಬೇಕು. ನಿರಪರಾಧಿ ಅಂತ ಸಾಬೀತು ಮಾಡಿ ಸುರಕ್ಷಿತವಾಗಿ ಮನೆಗೆ ಬರೋ ಹಾಗೆ ಮಾಡಬೇಕು. ಸರಿ ಮೇಡಮ್, ಬೆಳಕಾಗಿದೆ. ರಾತ್ರಿ ಇಲ್ಲೇ ಇದ್ರಲ್ಲ, ಎಷ್ಟೊಂದು ಕೇಳಲ್ಲ ನೀವು? ಇಲ್ಲಪ್ಪ, ಅವ್ರು ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಇಲ್ಲ, ಹಂಗೆಲ್ಲ ಬಿಡೋಕ್ಕಾಗಲ್ಲ. ಅದಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆ. ಏನಾದರೂ ಪರವಾಗಿಲ್ಲ, ಅವ್ರು ಬರೋವರೆಗೂ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ. ಕರ್ಮ, ಏನಾದರೂ ಮಾಡ್ಕೊಳ್ಳಿ. ಅಯ್ಯೋ, ಇಷ್ಟೊತ್ತಾಗೋಯ್ತಲ್ಲ, ಅವ್ರು ಏನು ತಿಂದಿರಲ್ಲ. ಏನಾದ್ರು ತರಬೇಕು. ಸರ್, ಮಂಜು ಸರ್ದು ಆ ವಿಡಿಯೋ ನೋಡಿದಿರಾ? ನೋಡಿದೆ ಪ್ರಜ್ವಲ್, ಬಟ್ ಸಮಥಿಂಗ್ ಇಸ್ ಆಫ್. ಆ ವಿಡಿಯೋ ಒಂದು ಸ್ವಲ್ಪ ವಿಯರ್ಡ್ ಅನ್ನಿಸ್ತು. ನೀವೊಂದ್ಸಲ ನೋಡಿ, ನಿಮ್ಗೆ ಏನನ್ಸುತ್ತೆ ಹೇಳಿ. ಗಂಧದ ಸ್ಮಗ್ಲಿಂಗ್ನಲ್ಲಿ ರಿಸ್ಕ್ ಇದೆ, ಆದರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ.
ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಹ್ಞೂ ಸರ್, ನೀವು ಹೇಳ್ತಿರೋದು ಕರೆಕ್ಟ್. ಐ ಥಿಂಕ್ ಇದು ಒಂದೇ ಕ್ಲಿಪ್ ಅನಿಸ್ತಿದೆ. ಈ ಆಡಿಯೋಗೂ ಮಂಜು ಸರ್ ಲಿಪ್ ಮೂಮೆಂಟ್ಗೂ ಸರಿಯಾಗಿ ಸಿಂಕ್ ಆಗ್ತಿಲ್ಲ. ಮಂಜು ಸರ್ ಮಾತಿಗೂ ಅವ್ರ ಮುಖದ ಎಕ್ಸ್ಪ್ರೆಷನ್ ಕೂಡ ಮ್ಯಾಚ್ ಆಗ್ತಿಲ್ಲ. ಟೋಟಲಿ ಕನ್ಫ್ಯೂಸ್ಡ್ ಆಗ್ತಿದೆ ಸರ್. ಹೌದಾ? ಕುಡೀಲಿ. ಗಂಧದ ಸ್ಮಗ್ಲಿಂಗ್ನಲ್ಲಿ ರಿಸ್ಕ್ ಇದೆ, ಆದರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಹೌದು ಪ್ರಜ್ವಲ್, ಅಪ್ಪನ ಲಿಪ್ ಮೂಮೆಂಟಿಗೂ ಇಲ್ಲಿ ಬರ್ತಿರೋ ವಾಯ್ಸಿಗೂ ಸಿಂಕ್ ಆಗ್ತಿಲ್ಲ. ಫೋರ್ಸಿಬಲಿ ಓವರ್ಲ್ಯಾಪ್ ಮಾಡಿರೋ ಥರ ಇದೆ. ಇದು ಖಂಡಿತವಾಗ್ಲೂ ಅಪ್ಪ ಮಾತಾಡಿರೋದಲ್ಲ. ಅಪ್ಪ ಈ ರೀತಿ ಮಾತಾಡೋದಿಲ್ಲ, ಅವ್ರು ತುಂಬ ಕ್ಲಿಯರಾಗಿ ಮಾತಾಡ್ತಾರೆ. ಬಟ್ ವಾಯ್ಸ್ ಮಂಜು ಸರ್ದೇ ಇದೆಯಲ್ಲ ಸರ್? ಅಫ್ಕೋರ್ಸ್ ಪ್ರಜ್ವಲ್, ವಾಯ್ಸ್ ಮಂಜು ಅಪ್ಪದ. ಬಟ್ ತುಂಬ ಸ್ಮಾರ್ಟಾಗಿ ಪ್ಲೇ ಮಾಡಿದ್ದಾರೆ. ಇಟ್ಸ್ ವೆರಿ ಟ್ರಿಕಿ. ಯಾರಿಗೂ ನೋಡಿದ ತಕ್ಷಣ ಗೊತ್ತಾಗಲ್ಲ. ಅಗ್ರಜ, ಅವ್ರು ಎಷ್ಟೇ ಸ್ಮಾರ್ಟಾಗಿ ಪ್ಲಾನ್ ಮಾಡಿರಲಿ, ಅವ್ರು ಒಂದಲ್ಲ ಒಂದಿನ ನಮಗೆ ಸಿಗಾಕೊಳ್ಳೇಬೇಕು. ವೇದಾಂತ್, ಹಾಗಾದರೆ ವಿಡಿಯೋನ ಯಾರು ಮಾಡಿರ್ಬೋದು ಅಂತೀರಾ? ಇನ್ಯಾರು ಸಾರ್ಥಕ್? ಆ ಚಂದ್ರನ್ ಕಡೆಯವರೇ ಆಗಿರ್ತಾರೆ. ಏನೋ ಚಂದ್ರನ್ ಕಡೆಯವರ? ಹೌದು ಅಣ್ಣ, ನಂಗೆ ಯಾರೋ ಫೋನ್ ಮಾಡಿದ್ನಲ್ಲ, ಅವನು ಆಗ ಹೆಸರು ಹೇಳಿದ್ದ. ನನಗನ್ಸುತ್ತೆ ಈ ಕೆಲಸ ಅವಂದೇ ಅಂತ. ಅಮೂಲ್ಯ, ನೀನು ಹೇಳಿದಾಗೆ ಆ ಚಂದ್ರ ಕಡೆಯವರು ಇದನ್ನು ಮಾಡಿದ್ದಾರೆ ಅಂದರೆ ಯಾರ್ಯಾರು ಮಾಡಿರ್ಬೋದು? ಅಕ್ಕ ಎದ್ದೇಳೆ. ಪ್ಲೀಸ್ ಕಡೆ ಅಕ್ಕ ಎದ್ದೇಳೆ. ಅಂಜು 3 ನಿಮಿಷ ಮಲ್ಕೊಂಡು 2 ನಿಮಿಷದಲ್ಲಿ ಎದ್ಬಿಡ್ತೀವಿ ನಾವು. ನನ್ನ ಮಾತು ಕೇಳು, ಎದ್ದೇಳೆ. ಸುಮ್ಮನೆ ಇರ. ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ? ಎತ್ತೇಳು. ಏನೇ ನಿನ್ಗಳು? ಯಾಕೆ ಇಷ್ಟು ಬೇಗ ಎದ್ದೇಳಿಸ್ತಿದ್ಯಾ? ಟೈಮ್ ಎಷ್ಟು ಅಂತ ನೋಡು. ಇದೇನೆ 9:45 ಆಗ್ಬಿಟ್ಟಿದೆ. ಗಡಿಯಾರ ನಿಂತೋಗಿದೆ ಅನ್ಸುತ್ತೆ. ಕಣ್ಬಿಟ್ಟು ಸರಿಯಾಗಿ ನೋಡು, ಗಡಿಯಾರ ಏನು ನಿಂತಿಲ್ಲ. ಅಯ್ಯೋ, ಎಷ್ಟು ಲೇಟ್ ಆಗ್ಬಿಟ್ಟಿದೆ. ಬೇಗ ಎದ್ದೇಳಿಸ್ಬೇಕು ತಾನೆ. ರಾತ್ರಿ ಲೇಟಾಗಿ ಮಲ್ಕೊಂಡಲ್ಲ, ಅದಕ್ಕೆ ಎಚ್ಚರನೇ ಆಗಿಲ್ಲ. ಅಕ್ಕ, ಅದು ಯಾಕೆ? ಏನಾಯ್ತೆ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅದು ಏನಾಯ್ತಂದ್ರೆ, ಲೇ ಅಂಜು, ನೀನು ಗಾಬರಿ ಆಗಿ ನಂಗೂ ಗಾಬರಿ ಮಾಡಬೇಡ. ಏನಂತ ಬೇಗ ಹೇಳು ಪ್ಲೀಸ್. ಅಮ್ಮ ಕಾಣಿಸ್ತಾ ಇಲ್ಲ ಕಣೆ. ಲೇ, ಎಲ್ಲ ಕಡೆ ನೋಡ್ದ? ಹಿತ್ಲಲ್ಲೆಲ್ಲ ನೋಡ್ದ? ಇಲ್ಲ ಕಣೆ, ಎಲ್ಲ ಕಡೆ ನೋಡಿದೆ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ ಕಣೆ ಅಕ್ಕ. ಮಂಜು, ನಿನ್ನೆ ಬೇರೆ ಅಪ್ಪ ಸ್ಟೇಷನಲ್ಲಿ ಒಬ್ಬರೇ ಇರ್ತಾರೆ ಅಂತ ಮಾತಾಡ್ತಿದ್ಲು. ಅಮ್ಮ ಏನಾದರೂ ಸ್ಟೇಷನ್ಗೆ ಹೋಗಿರ್ಬೋದಾ? ನನಗೆ ಈ ವಿಡಿಯೋ ನೋಡ್ತಿದ್ರೆ ಅಪ್ಪ ಹೀಗೆ ಉತ್ತರ ಕೊಡಬೇಕು ಅಂತ ಪ್ಲಾನ್ ಮಾಡಿ ಪ್ರಶ್ನೆಗಳನ್ನ ಕೇಳಿದರೆ ಅನ್ನಿಸ್ತದೆ. ನಾನು ಗಂಧದ ಮರನ ಸ್ಮಗಲ್ ಮಾಡ್ತಿದ್ದೆ ಅನ್ನೋ ಹಾಗೆ ಕೇಳಬೇಕು ಅಂತಾನೆ ವಾಯ್ಸ್ನ ಮ್ಯಾಚ್ ಕಟ್ ಮಾಡಿದ್ದಾರೆ.
ಅಪ್ಪ ಯಾವತ್ತಿಗೂ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೋರೋವರ್ ಅವ್ರು ಈ ರೀತಿ ಮಾತಾಡೋದಕ್ಕಿಲ್ಲ. ಮಾತಾಡೋದಲ್ಲ ವೇದಾಂತ್, ಅಪ್ಪ ಈ ಥರ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಫ್ಕೋರ್ಸ್ ಅಮೂಲ್ಯ, ನೀನು ಹೇಳೋದನ್ನ ನಾನು ಒಪ್ತೀನಿ. ಆದರೆ ಇದರಲ್ಲಿರೋ ವಾಯ್ಸ್ ಸೇಮ್ ಅಪ್ಪನ ಥರ ಇದೆ. ಅಫ್ಕೋರ್ಸ್ ಅಪ್ಪ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಗ್ರಜ, ಇದು ಯಾವುದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಪಿಂದ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಕರೆಕ್ಟ್ ಸರ್, ಇದೊಂಥರ ವ್ಯಾಲಿಡ್ ಪಾಯಿಂಟ್ ಅನಿಸುತ್ತೆ ಸರ್. ಈ ಥರ ಸಾಫ್ಟ್ವೇರ್ ಇದೆ, ಮೋಸ್ಟ್ಲಿ ಅದರಿಂದನೇ ಮಾಡಿದ್ದಾರೆ ಅನಿಸುತ್ತೆ. ಪ್ರಜ್ವಲ್, ಇಫ್ ಯು ಡೋಂಟ್ ಮೈಂಡ್, ಡ್ರಾಯಿಂಗ್ ರೂಮಲ್ಲಿ ಬೋರ್ಡ್ ಮತ್ತು ಮಾರ್ಕರ್ ಇದೆ, ಪ್ಲೀಸ್ ತಗೊಂಡು ಬನ್ನಿ. ಮೊದಲನೇದಾಗಿ ತೇಜಸ್ಸಿಂದ ಶುರು ಮಾಡೋಣ. ಯಾಕಂದರೆ ನಮ್ಮ ಲೈಫ್ಗಳಲ್ಲಿ ಮೊದಲು ಎಂಟರ್ ಆಗಿದ್ದು ತೇಜಸ್. ಸೆಕೆಂಡ್ ಸಸ್ಪೆಕ್ಟ್ ಚಂದ್ರ. ಈ ಹೆಂಗಸು ನಮ್ಮ ತಾಯಿ ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಸುಮಾರು ದಿನ ಠಿಕಾಣಿ ಹೊರಿದ್ರು. ತೇಜಸ್ ಹಾಗೂ ಚಂದ್ರ ಇಬ್ಬರನ್ನೂ ನಾವು ಪಾರ್ಟಿನಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕಿದ್ವಿ. ಇನ್ ಕೇಸ್ ತೇಜಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತಂದ್ರೆ ಖಂಡಿತವಾಗ್ಲೂ ಚಂದ್ರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸ್ವಲ್ಪ ದಿನಗಳಿಂದ ತೇಜಸ್ ವಿಷಯವಾಗಿ ನನಗೊಬ್ಬ ವ್ಯಕ್ತಿ ಫೋನ್ ಮಾಡಿದ್ದ. ನೀವು ತೇಜಸ್ನ ಮುಟ್ಟಿದ್ರೆ ಸೂರ್ಯನಾರಾಯಣ ವಂಶದಲ್ಲಿ ಯಾರೂ ಉಳಿಯೋದಿಲ್ಲ, ಎಲ್ಲರನ್ನೂ ಸರ್ವನಾಶ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತ. ಸೂರ್ಯನಾರಾಯಣ ನಮ್ಮ ತಂದೆ. ಆ ವ್ಯಕ್ತಿಗೂ ನಮ್ಮ ತಂದೆಗೂ ಖಂಡಿತವಾಗ್ಲೂ ಎನಿಮಿಟಿ ಇದೆ. ಆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅಲ್ಲ ವೇದಾಂತ್, ನಿಮ್ಮ ತಂದೆಗೆ ಆಗದೆ ಇರೋರೇ ಕೆಲಸ ಮಾಡಿದ್ದಾರೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ? ವೆರಿ ಸಿಂಪಲ್ ಸರ್. ನಾನು ಇದೇ ಪ್ರಶ್ನೆ ಚಂದ್ರ ಕೂಡ ಕೇಳಿದ್ದೆ. ಆಗ ಚಂದ್ರ, ನಿಮ್ಮ ತಂದೆ ಬಹಳ ಒಳ್ಳೆ ವ್ಯಕ್ತಿ, ಇಡೀ ಊರು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಿತ್ತು, ಅವ್ರಿಗೆ ಯಾರು ಶತ್ರುಗಳೇ ಇಲ್ಲ ಅಂತ ಹೇಳಿದ್ರು. ಸಾರ್ಥಕ್, ಒಬ್ಬ ನಿಷ್ಠಾವಂತ ಜಡ್ಜ್ ಆಗಿ ಕೆಲಸ ಮಾಡಿದವ್ರಿಗೆ ಫಾರ್ ಆಬ್ವಿಯಸ್ ರೀಸನ್ಸ್ ಶತ್ರುಗಳಿದ್ದೇ ಇರ್ತಾರೆ. ನನ್ನ ಕಿಡ್ನಾಪ್ ಮಾಡಿಸಿದವರು, ಅಪ್ಪನ ಈ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕ್ಸಿರೋರು ಒಬ್ಬರೇ ಅಂದಮೇಲೆ ಖಂಡಿತವಾಗ್ಲೂ ನಮ್ಮ ತಂದೆ ಶತ್ರುಗಳೇ ಆಗಿರ್ತಾರೆ. ಅಗ್ರಜ, ಅದೆಲ್ಲ ಓಕೆ, ಬಟ್ ಮಾವನ್ನ ಯಾಕೆ ಸಿಗಾಕ್ಸ್ತಾರೆ? ಮಾವನ್ಗೂ ನಮ್ಮ ತಂದೆಗೂ ಏನು ಸಂಬಂಧ? ಗುಡ್ ಕ್ವೆಶ್ಚನ್ ವಿಕ್ರಾಂತ್. ನಿನ್ನ ಪ್ರಶ್ನೆಗೆ ಈಗಲೇ ಕ್ಲಾರಿಟಿ ಕೊಡ್ತೀನಿ. ಚಂದ್ರ ಅನ್ನೋ ಹೆಂಗಸು ನಮ್ಮ ತಾಯಿ ಅಂತ ನಮ್ಮ ಮನೆಗೆ ಎಂಟರ್ ಆದಮೇಲೆ ನಾವೆಲ್ಲ ಬಹಳ ಖುಷಿಯಿಂದ ಇದ್ದೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ನೋ, ಅವ್ರು ಬಂದು ಕೆಲವೇ ದಿನಗಳಲ್ಲಿ ನಾನು ಕಿಡ್ನಾಪ್ ಆದೆ. ಸ್ವಲ್ಪ ದಿನಗಳಲ್ಲೇ ಆಕೆ ನಮ್ಮ ತಾಯಿ ಅಲ್ಲ, ಆಕೆ ದೊಡ್ಡ ಫ್ರಾಡ್. ಮೋಸ ಮಾಡೋದಕ್ಕೆ ನಮ್ಮ ಮನೇಲಿ ಯಾರೋ ಪ್ಲ್ಯಾಂಟ್ ಮಾಡಿದ್ದಾರೆ ಅನ್ನೋದನ್ನು ಅಮೂಲ್ಯ ಕಂಡು ಹಿಡಿದ್ಲು. ಅಫ್ಕೋರ್ಸ್ ಅದಾದ ನಂತರ ನಾವು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ವಿ. ಸೊ ಬೇಸಿಕಲಿ ಅವ್ರು ಅಂದ್ಕೊಂಡ ಹಾಗೆ ಈ ಮನೆಯಲ್ಲಿ ಯಾವ ಕೆಲಸನೂ ನಡೆದಿಲ್ಲ. ಆಬ್ವಿಯಸ್ಲಿ ಫ್ರಸ್ಟ್ರೇಟ್ ಆಗಿದ್ದಾರೆ.
ಆಗ ಅವರು ಕಾಣಿಸಿದ್ದು ಮಂಜು ಅಪ್ಪ. ಮಂಜು ಅಪ್ಪನ ಮೇಲೆ ಗಂಧದ ಮರದನ್ನ ಸ್ಮಗಲ್ ಮಾಡ್ತಿರುವಂಥ ಸುಳ್ಳು ಆರೋಪ ಮಾಡಿ ಸಿಕ್ಕಾಕ್ಸಿದ್ದಾರೆ. ತುಂಬಾ ಸಿಂಪಲ್ ವಿಕ್ರಾಂತ್. ಫ್ಯಾಮಿಲಿ ನನ್ನ ಬಿಗ್ ಸ್ಪಾಟ್ ಅಂತ ಅವರೆಲ್ಲರಿಗೂ ಗೊತ್ತು. ನಾನು ನನ್ನ ಫ್ಯಾಮಿಲಿಯನ್ನು ಎಷ್ಟು ಇಷ್ಟಪಡ್ತೀನಿ, ಎಷ್ಟು ಹಚ್ಕೊಂಡಿದ್ದೀನಿ, ಎಷ್ಟು ಪ್ರೀತಿಸ್ತೀನಿ ಅಂತ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಚಂದ್ರನ ಮನೆಗೆ ಬಂದಾಗ ಆಕೆ ಮಾಡಿದ ಮೊದಲನೇ ಕೆಲಸ ನನ್ನ ಅಮೂಲ್ಯ ಮಧ್ಯೆ ಬಿರುಕು ಮೂಡಿಸೋದು. ಅಫ್ಕೋರ್ಸ್ ಕೆಲವೇ ದಿನಗಳಲ್ಲಿ ಆಕೆ ಕೂಡ ಸಿಕ್ಕಾಕೊಂಡು ಮನೆಯಿಂದ ಹೊರಗೆ ಹೋದ್ಲು. ಯಾವಾಗ ಅವ್ರು ಅನ್ಕೊಂಡ ಹಾಗೆ ನಮ್ಮ ಮನೇಲಿ ಏನೂ ನಡೀತಿಲ್ಲ ಅಂತ ಅವ್ರಿಗೆ ಅರ್ಥ ಆಯಿತು, ಅವ್ರ ಕಣ್ಣು ಕಾಣಿಸಿದ ಸಾಫ್ಟ್ ಟಾರ್ಗೆಟ್ ಮಂಜು ಅಪ್ಪ. ಮಂಜು ಅಪ್ಪನ ಮುಖಾಂತರ ಅಮೂಲ್ಯನ ವೀಕ್ ಮಾಡ್ಬೋದು. ಅಮೂಲ್ಯನ ಮುಖಾಂತರ ನಮ್ಮ ಇಡೀ ಫ್ಯಾಮಿಲಿಗೆ ತೊಂದರೆ ಕೊಡೋದು ಅವ್ರ ಉದ್ದೇಶ. ನೀನು ಹೇಳ್ತಿರೋದು ಕರೆಕ್ಟ್ ಅಗ್ರಜ. ಅವ್ರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾವು ಫಸ್ಟ್ ಆಫ್ ಆಲ್ ಮಾವನ್ ಫ್ಯಾಮಿಲಿಗೆ ತುಂಬ ಹಚ್ಕೊಂಡಿದ್ದೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರಿಗೆ ಹರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಹರ್ಟ್ ಆಗೇ ಆಗುತ್ತೆ. ಸೊ ಇದನ್ನ ವೀಕ್ ಪಾಯಿಂಟ್ ಆಗಿ ಇಟ್ಕೊಂಡಿದ್ದಾರೆ ಅಗ್ರಜ. ವಿಕ್ರಾಂತ್ ನೈಟ್ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಬೆಳಗ್ಗೆ ಆಟೋ ಓಡಿಸ್ಕೊಂಡು ತುಂಬ ಸ್ವಾಭಿಮಾನದಿಂದ ತನ್ನ ಸಂಸಾರನ ನೋಡ್ಕೊಂಡಿರೋ ವ್ಯಕ್ತಿ. ಆ ವ್ಯಕ್ತಿನ ಸ್ಮಗ್ಲಿಂಗ್ ಕೇಸ ಸಿಕ್ಕಾಕ್ಸಿದಾರಲ್ಲ, ಇಡಿಯಟ್ಸ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಷ್ಟೆಲ್ಲ ಇವರಿಬ್ಬರೇ ಮಾಡಿದ್ರು ಅಂತ ನಾನು ನಂಬೋದಿಲ್ಲ. ದೇರ್ ಇಸ್ ಡೆಫಿನೆಟ್ಲಿ ಅ ಮಾಸ್ಟರ್ ಮೈಂಡ್. ಇವರಿಬ್ಬರಿಗೊಬ್ಬ ಹೆಡ್ ಅಂತ ಖಂಡಿತವಾಗ್ಲೂ ಇದ್ದಾನೆ. ಆ ವ್ಯಕ್ತಿ ನಮ್ಮ ತಂದೆ ಜೊತೆ ಹೇಗೆ ಶತ್ರು, ನಮ್ಮ ಫ್ಯಾಮಿಲಿಗೂ ಆ ವ್ಯಕ್ತಿಗೂ ಏನು ಕನೆಕ್ಷನ್, ಇದನ್ನೆಲ್ಲ ನಾವು ಡಿಕೋಡ್ ಮಾಡಲೇಬೇಕು ವಿಕ್ರಾಂತ್. ಇಲ್ಲ ನಾವು ಈ ಸಮಸ್ಯೆಗಳಿಂದ ಯಾವತ್ತೂ ಹೊರಬರೋದಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಹೋಗ್ತಾ ಇದ್ದೀನಿ. ನನ್ನ ಗಂಡ ಇಡೀ ರಾತ್ರಿ ಒಳಗಡೆನೇ ಇದ್ದಾರೆ. ಅವ್ರು ಏನೂ ತಿಂದಿರಲ್ಲ. ಈ ಪರಿಸ್ಥಿತಿಲಿ ಅವರು ಹಸ್ಕೊಂಡೇ ಇದ್ಬಿಡ್ತಾರೆ. ಒಂದು 10 ನಿಮಿಷ ನನ್ನ ಒಳಗಡೆ ಬಿಡಿ, ತಿಂಡಿ ತಿನ್ಸ್ಬಿಟ್ಟು ಬಂದ್ಬಿಡ್ತೀನಿ. ಒಂದು 10 ನಿಮಿಷ ಅಷ್ಟೇ. ಇಲ್ಲ ನಂಗೆಲ್ಲ ಬಿಡೋಕ್ಕಾಗಲ್ಲ. ಅಯ್ಯೋ, ನಾನು ಅವ್ರನ್ನ ನೋಡಬೇಕು. ಒಂದು 2 ನಿಮಿಷ ಬಿಡಿ, ತಿಂಡಿ ತಿನ್ಸ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಮೇಡಮ್, ಹಂಗೆಲ್ಲ ಬಿಡೋಕ್ಕಾಗಲ್ಲ. ನಮ್ಮ ಸಾಹೇಬ್ರು ಗೊತ್ತಾರೆ, ಬೈತಾರೆ. ನಿನಗೆ ದಮ್ಮಯ್ಯ ಅಂತೀನಪ್ಪ. ನಮ್ಮ ಯಜಮಾನರು ರಾತ್ರಿ ಎಲ್ಲ ಹಸ್ಕೊಂಡು ಏನೂ ತಿಂದಿರಲ್ಲ. ನೋಡು, 2 ನಿಮಿಷ ಹೋಗಿ ಹೀಗೆ ಬಂದ್ಬಿಡ್ತೀನಿ, ದಯವಿಟ್ಟು ನೋಡಿ ಮೇಡಮ್. ಆ ಥರ ಆರೋಪಿಗಳಿಗೆ ಹೊರಗಡೆಯಿಂದ ಊಟ ತಿಂಡಿ ಕೊಡೋಕೆ ಪರ್ಮಿಷನ್ ಇಲ್ಲ. ದಯವಿಟ್ಟು ಇದನ್ನು ನೋಡಿ ಮೇಡಮ್. ಹಾಗನ್ಬೇಡಪ್ಪ, ನಾ ಹೇಳಿದ್ನಲ್ಲ, ನಮ್ಮ ಯಜಮಾನರು ಹಸ್ಕೊಂಡಿರ್ತಾರೆ. 2 ನಿಮಿಷ ನಾನು ಅವ್ರನ್ನ ನೋಡ್ಕೊಂಡು ಬರೋದಕ್ಕೆ ಅವಕಾಶ ಮಾಡಿಕೊಡಪ್ಪ. ದಯವಿಟ್ಟು ಒಂದೇ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ಸರಿ, ಸಾಹೇಬ್ರು ಟೈಮ್ ಬೇಗ ಹೋಗಿ ಬನ್ನಿ. ಆಯ್ತಾಯ್ತು ಆಯ್ತು. ಅಲ್ಲ ವೇದಾಂತ್, ಈ ಕೇಸಿನ ವಿಚಾರಣೆ ಇರೋದು ಬೆಳಿಗ್ಗೆನೆ. ಅಂಥದ್ರಲ್ಲಿ ಅಷ್ಟು ಬೇಗ ಯಾರು ಅಂತ ಹೇಗೆ ಕಂಡು ಹಿಡಿಯೋಕ್ಕಾಗತ್ತೆ? ಅದು ಅಲ್ಲದೆ ಈ ಕೇಸನ್ನ ತಗೊಳ್ಳೋದಕ್ಕೆ ಯಾವ ಲಾಯರ್ಸು ಮುಂದೆ ಬರ್ತಾ ಇಲ್ಲ. ನಾಳೆ ಬೆಳಗಾದರೆ
ಕೋರ್ಟ್ ಹಿಯರಿಂಗ್ ಶುರು ಆಗುತ್ತೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೀಗಾದರೆ ಅಪ್ಪನ ಕತೆ. ಪ್ಲೀಸ್ ವೇದಾಂತ್, ಏನಾದರೂ ಹೇಳು. ಯಾರು ಲಾಯರ್ ಸಿಗದೆ ಇದ್ರೆ ಏನಂತೆ? ನಾಳೆ ಮಂಜು ಅಪ್ಪ ರಿಲೀಸ್ ಆಗೋದಂತೂ ಗ್ಯಾರಂಟಿ. ಅದನ್ನ ಯಾರ ಕೈಲೂ ತಪ್ಪಿಸೋದಕ್ಕಾಗಲ್ಲ.